ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ಕುಮಾರವ್ಯಾಸ ಬರೆದ ಮಾರಿಯ ಮಂದೆಯಲ್ಲಿ ಕುರಿ ನುಸುಳಿದಂತಾದೆನು ಅನ್ನುವಂತಹ ಕಾವ್ಯ ಭಾಗದ ಭಾವಾರ್ಥವನ್ನು ನೋಡೋಣ. ಮೊದಲಿಗೆ ನಾವು ಕುಮಾರವ್ಯಾಸ ಈತನ ಪರಿಚಯವನ್ನು ನೋಡೋಣ. ಕುಮಾರವ್ಯಾಸನ ಪರಿಚಯವನ್ನು ನೋಡೋಣ. ವ್ಯಾಸ ಭಾರತ ಕೃತ ಭಾರತವನ್ನು ಚೆನ್ನಾಗಿ ಧಾರಣ ಮಾಡಿಕೊಂಡಿದ್ದಂತಹ ಕುಮಾರವ್ಯಾಸನು ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯವನ್ನು ರಚಿಸ್ತಾನೆ. ಗದುಗಿನ ಸಮೀಪದ ಕೋಳಿವಾಡ ಈತನ ಜನ್ಮಸ್ಥಳ. ನಾಣಪ್ಪ ಎಂಬುದು ಈತನಿಗೆ ಇದ್ದ ಮೊದಲ ಹೆಸರಾದರೂ ಕುಮಾರವ್ಯಾಸನೆಂದೇ ಈತ ಪ್ರಸಿದ್ಧನಾಗಿದ್ದಾನೆ. ವೀರನಾರಾಯಣನೇ ಕವಿ ಲಿಪಿಕಾರ ಕುವರವ್ಯಾಸ ಎನ್ನುವ ವಿನಮ್ರ ವಿನಯದೊಂದಿಗೆ ತನ್ನ ಇಷ್ಟದೈವವಾದ ಗದುಗಿನ ವೀರನಾರಾಯಣನ ಹೆಸರಿನಲ್ಲಿ ಕಾವ್ಯವನ್ನು ರಚಿಸಿದ್ದಾನೆ. ಕುಮಾರವ್ಯಾಸನ ಕಾಲ ಕ್ರಿಸ್ತಶಕ 1400. ಭಾಗವತ ಸಂಪ್ರದಾಯದ ಸ್ಮಾರ್ತ ಬ್ರಾಹ್ಮಣ ಪಂಗಡಕ್ಕೆ ಸೇರಿದವನು ಎಂದು ಊಹೆ ಮಾಡಲಾಗಿದೆ. ಕನ್ನಡ ಭಾರತ, ಗದುಗಿನ ಭಾರತ ಎಂಬ ಪರ್ಯಾಯ ಹೆಸರುಗಳು ಇವೆ. ಸಂಸ್ಕೃತದ ವ್ಯಾಸ ಭಾರತವೇ ಇದಕ್ಕೆ ಆಕರವಾಗಿದ್ದು 10 ಪರ್ವಗಳ ಕರ್ನಾಟ ಭಾರತ ಕಥಾಮಂಜರಿಯನ್ನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾನೆ. ಕೃಷ್ಣ ಚರಿತೆಯನ್ನು ವರ್ಣಿಸುವುದೇ ಕವಿಯ ಮುಖ್ಯ ಗುರಿಯಾಗಿದೆ. ಕೃಷ್ಣನೇ ಕಾವ್ಯ ಜೀವಾಳ ಮತ್ತು ಕಥೆಯ ಸೂತ್ರಧಾರ. ಭಕ್ತಿಯು ಒಂದು ರಸ ಎನ್ನುವಷ್ಟರ ಮಟ್ಟಿಗೆ ಇಡೀ ಕಾವ್ಯದಲ್ಲಿ ಕಂಡುಬಂದಿದ್ದು, ಕನ್ನಡ ಭಾಷೆಯ ಅಂತಃಸಾರವನ್ನೆಲ್ಲ ಕಾವ್ಯದಲ್ಲಿ ಹಿಡಿದಿಟ್ಟಿರುವಂತಹ ಕುಮಾರವ್ಯಾಸ ಭಾಷೆಯ ಬಳಕೆಯಲ್ಲೂ ಸಮರ್ಥ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುವಂತಹ ಬಿರುದು ಕೂಡ ಈತನಿಗೆ ಇದೆ. ಇನ್ನು ಕುಮಾರವ್ಯಾಸ ಭಾರತದ ವಿರಾಟ ಪರ್ವದ 5ನೇ ಸಂಧಿಯಿಂದ ಈ ಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಮುಂದಿನ ಕಾವ್ಯ ಭಾಗವನ್ನು ಗಮನಿಸೋಣ. ಕುಮಾರವ್ಯಾಸ ಬರೆದ ಮಾರಿಯ ಮಂದೆಯಲ್ಲಿ ಕುರಿ ನುಸುಳಿದಂತಾದೆನು ಎಂಬ ಈ ಕಾವ್ಯ ಭಾಗದ ಮೊದಲ ಭಾಗವನ್ನು ಗಮನಿಸಿ. ಈಗ ಕೇಳು ಜನಮೇಜಯ ಸುಯೋಧನ ನಾಳು ಮುತ್ತಿತು ತುರುಗಳನ್ನು ಮೇಲಾಳು ಕವಿದುದು ಭೀಷ್ಮ ಕರ್ಣ ದ್ರೋಣ ಮೊದಲಾಗಿ ಕೋಲಸೂಟಿಯ ಸರಿವಳೆಗಿ ಗೋಪಾಲ ಪಡೆ ಮುಗ್ಗಿದುದು ಗೋವರ ಸಾಲ ಹೊಯ್ದರು ಕರ್ಣ ದುಶ್ಯಾಸನ ಜಯದ್ರಥರು. ಅಂದರೆ ಕೇಳು ಜನಮೇಜಯ ರಾಜನೇ ಕೇಳು, ದುರ್ಯೋಧನನ ಸೈನಿಕರು ಗೋವುಗಳನ್ನು ಮುತ್ತಿದ್ರು. ಅಂದರೆ ಗೋವುಗಳನ್ನು ದುರ್ಯೋಧನನ ಸೈನ್ಯ ಯಾವ ರೀತಿ ವಿರಾಟರಾಜನ ಸೈನ್ಯ ಆ ಗೋವುಗಳನ್ನು ಯಾವ ರೀತಿ ಮುತ್ತಿದ್ರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಜನಮೇಜಯ ರಾಜನೇ ಕೇಳು, ದುರ್ಯೋಧನನ ಸೈನಿಕರು ಆ ಗೋವುಗಳನ್ನೆಲ್ಲ ಮುತ್ತಿದ್ರು. ಅದರ ಜೊತೆಗೆ ಕಾದಿಟ್ಟ ಸೈನ್ಯವೂ ಕವಿದುದು ಸುತ್ತುವರಿಯಿತು. ಅದರೊಟ್ಟಿಗೆ ಆ ದನಗಳ ಸುತ್ತ ಸೈನ್ಯವೂ ಕೂಡ ಸುತ್ತುವರಿತಾರೆ. ಭೀಷ್ಮ ಕರ್ಣ ದ್ರೋಣ ಮೊದಲಾದವರು ಅವರು ಈ ಗೋಪಾಲಕರಿಗೆ ಬಾಣವನ್ನು ಹೊಡಿತಾರೆ. ಅವರು ಹೊಡೆದಂತಹ ಬಾಣದ ವೇಗಕ್ಕೆ ಚಲಿಸುವ ಸೈನ್ಯದ ಅಲೆಗೆ ಗೋವಳರ ಪಡೆ ನೊಂದು ಸೋತಿತು. ಅಂದರೆ ಈ ಭೀಷ್ಮ ಕರ್ಣ ದ್ರೋಣರು ಮೊದಲಾಗಿ ಹೊಡೆದಂತಹ ಬಾಣಕ್ಕೆ ಹಾಗೆ ಸುತ್ತುವರಿದಂತಹ ಸೈನ್ಯವನ್ನು ನೋಡಿ ಭೀತರಾದಂತಹ ವಿರಾಟರ ಆ ಗೋಪಾಲಕರು, ಅಂದರೆ ಆ ಗೋವುಗಳನ್ನೆಲ್ಲ ನೋಡಿಕೊಳ್ಳುವಂತಹ ಈ ಗೋಪಾಲಕರು ಅವರೆಲ್ಲರೂ ಕೂಡ ಸೋತು ಹೋಗ್ತಾರೆ. ಈ ಕರ್ಣ ದುಶ್ಯಾಸನ ಜಯದ್ರಥರು ಈ ಗೋವಳರ ಸಾಲಿನ ಸಮೂಹವನ್ನು ಹೊಡೆದರು. ಅಂದರೆ ಅವರನ್ನು ಅಟ್ಟಿಸ್ತಾರೆ, ಅವರನ್ನು ಬೆದರಿಸ್ತಾರೆ, ಅವರನ್ನು ಓಡಿಸ್ತಾರೆ. ಅಲ್ಲಿಂದ ಆ ದನಗಳನ್ನು ಅವರು ಆಕ್ರಮಣ ಮಾಡಿಕೊಳ್ತಾರೆ. ಈ ಗೋಪಾಲಕರನ್ನು ಕೌರವನ ಸೈನ್ಯ, ಅಂದರೆ ಕೌರವ ರಾಜನ ಸೈನ್ಯ ಮುಂದೆ ಹೋಗಿ ಗೋವುಗಳನ್ನು ಹಿಡ್ಕೊಂಡು ಗೋವಳರನ್ನು ಸೋಲಿಸಿ ಯುದ್ಧಕ್ಕೆ ನೀವು ದೊಡ್ಡವರನ್ನು ಬರಲಿಕ್ಕೆ ಹೇಳಿ ಅಂತ ಹೇಳಿ ಅವರ ಕೈಯಲ್ಲಿದ್ದಂತಹ ಬಿಲ್ಲನ್ನು ಎಸೆದು ತನ್ನನ್ನು ಕಡಿಯದೆ ತನ್ನನ್ನು ಹಾಗೆ ಬಿಟ್ಟಂತಹ ತನ್ನನ್ನು ಮುಟ್ಟಿ ನೋಡಿಕೊಂಡು ಸವರಿಕೊಳ್ಳುತ್ತಾ ಒಬ್ಬ ಗೋವಳ ಅವನು ಏನು ಮಾಡ್ತಾನೆ, ಈ ಉತ್ತರ ಕುಮಾರ ಇದ್ದಲ್ಲಿಗೆ ಬರ್ತಾನೆ. ಉತ್ತರ ಕುಮಾರನನ್ನು ಅವನು ನೋಡ್ತಾನೆ.
ಅವನು ಉತ್ತರಕುಮಾರನನ್ನು ನೋಡ್ತಾ ಇರುವ ಸಂದರ್ಭ ಹೇಗಿತ್ತು ಅಂದರೆ, ಅವನು ಬಂದು ಅರಮನೆಯ ಹೆಂಗಳೆಯರ ಸಮೂಹದ ಮಧ್ಯದಲ್ಲಿ ಮೆರೆದು ಶೋಭಿಸ್ತಾ ಇದ್ದಂತಹ ವಿರಾಟನ ಮಗ ಉತ್ತರಕುಮಾರನನ್ನು ಈ ಗೋವಳ ಕಾಣುತ್ತಾನೆ. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ಬೆಗಡು ಮುಸುಕಿದ ಮುಖದ ಭೀತಿಯ ಢಗೆಯ ಹೊಯ್ಲಿನ ಹೃದಯ, ತುದಿ ನಾಲಗೆಯ ತೊದಳಿನ ನುಡಿಯ ಬೆರಗಿನ ಭರತ ತಾಳಿಗೆಯ, ಅಗಿವ ಹುಯ್ಯಲುಗಾರ ಬಹಳೋಲಗಕ್ಕೆ ಬಂದನು, ನೃಪ ವಿರಾಟನ ಮಗನ ಕಾಲಿಂಗೆರಗಿದನು, ದೂರಿದನು ಕಳಕಳವ. ಅಂದರೆ ಈ ಗೋವಳ ಅವನ ಮುಖ ಹೇಗಿತ್ತು ಅನ್ನುವಂಥದ್ದು. ಅವನ ಮುಖದಲ್ಲಿ ಇಡೀ ಆಶ್ಚರ್ಯವೂ ಇದೆ, ಭಯವೂ ಇದೆ, ಮುಸುಕಿಕೊಂಡಂತಹ ಭೀತಿ ಇದೆ. ಅಂದರೆ ಢಗೆಯ ಹೊಯ್ಲಿನ ಹೃದಯ ಅಲ್ಲಿದೆ. ಬೆಗಡು ಮುಸುಕಿದ ಮುಖದ ಭೀತಿಯ ಢಗೆಯ ಹೊಯ್ಲಿನ ಹೃದಯ, ತುದಿ ನಾಲಗೆಯ ತೊದಳಿನ ನುಡಿಯ ಬೆರಗಿನ ಭರತ ತಾಳಿಗೆಯ ಅಗಿವ ಹುಯ್ಯಲುಗಾರ. ಅಂದರೆ ಯಾವ ರೀತಿ ಅವನಿದ್ದ, ಆ ಗೋವಳ ಯಾವ ರೀತಿ ಇದ್ದ ಅಂದರೆ, ಅವನ ಮುಖದಲ್ಲಿ ಭಯ ತುಂಬಿಕೊಂಡಿದೆ, ಭೀತಿ ತುಂಬಿಕೊಂಡಿದೆ, ಎದುಸಿರು ಬಿಡ್ತಾ ಇದ್ದಾನೆ, ಬಡಿದುಕೊಳ್ಳುತ್ತಾ ಇರುವಂಥ ಹೃದಯದ ಸದ್ದು ಕೇಳ್ತಾ ಉಂಟು. ನಾಲಗೆ ಆಡದೆ ತುದಿ ನಾಲಗೆಯಲ್ಲಿ ತೊದಲ್ತಾ ಇದ್ದಾನೆ. ಅವನು ಭೀತನಾಗಿದ್ದಾನೆ, ಹೇಗೆ ಮಾತಾಡಬೇಕಂತ ಅವನಿಗೆ ಗೊತ್ತಾಗ್ತಾ ಇಲ್ಲ, ತೊದಲ್ತಾ ಇದ್ದಾನೆ, ಅಚ್ಚರಿ ಇದೆ. ಹಾಗೆ ಒಣಗಿದ ನಾಲಿಗೆ, ಬಾಯಿ ಬಿಡ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ. ಅವನು ಬಂದು ಈ ವಿರಾಟರಾಜನ ಮಗನ ಹತ್ತಿರ ಮಗ ಎಲ್ಲಿದ್ದಾನೆ ಅಂದರೆ, ಈ ಹೆಂಗಳೆಯರು ಇರುವಂಥ ಹೆಂಗಳೆಯರ ನಡುವೆ ರಾಜನ ಮಗ ಇದ್ದಾನೆ. ಅಂದರೆ ವಿರಾಟನ ಮಗ ಅವರ ನಡುವೆ ಕೂತ್ಕೊಂಡಿದ್ದಾಗ ಹೀಗೆ ಓಡಿಕೊಂಡು ಬಂದಂತಹ ಆ ಗೋಪಾಲಕನು ವಿರಾಟ ರಾಜನ ಮಗನಾದಂತಹ ಉತ್ತರಕುಮಾರನ ಕಾಲಿಗೆ ಬಿದ್ದು ಎದುರಾದ ಸಂಕಟವನ್ನು ಅವನು ಹೇಳ್ತಾ ಇದ್ದಾನೆ. ಅದನ್ನು ಮುಂದಿನ ಭಾಗದಲ್ಲಿ ಗಮನಿಸಿ. ಏಳು ಮನ್ನೆಯ ಗಂಡನಾಗು ನೃಪಾಲ ಕೌರವರಾಯ ತುರುಗಳ ಕೋಳ ಹಿಡಿದನು, ಧರಣಿಯ ಅಗಲದಲ್ಲಿ ಸೇನೆ ಬಂದುದು, ದಾಳಿ ಬರುತ್ತಿದೆ, ನಿನ್ನ ಆಳು ಕುದುರೆಯ ಕರೆಸಿಕೋ, ರಾಣಿವಾಸದ ಗೂಳೆಯವ ತೆಗೆಸು ಎಂದು ಭಿನ್ನಹದ ಬಿರುಬ ನುಡಿದನು. ಉತ್ತರಕುಮಾರನೇ, ಏಳು, ಗೌರವಾನ್ವಿತನಾದಂತಹ ಪರಾಕ್ರಮಶಾಲಿಯಾಗು. ಕೌರವರಾಯನು ಅಗಣಿತವಾದಂತಹ ಲೆಕ್ಕವಿಲ್ಲದಿರುವಷ್ಟು ಸೇನೆಯನ್ನು ಕೂಡಿಕೊಂಡು ಬಂದು ನಮ್ಮ ಗೋಗಳನ್ನು ಸೆರೆ ಹಿಡಿದಿದ್ದಾನೆ. ನಮ್ಮ ನಗರಕ್ಕೂ ಕೂಡ ಆತ ಮುತ್ತಿಗೆ ಹಾಕಿ ದಾಳಿ ಮಾಡಲು ಸಿದ್ಧನಾಗಿದ್ದಾನೆ. ನಿನ್ನ ಸೈನಿಕರನ್ನು ಕುದುರೆಗಳನ್ನು ಕರೆಸಿಕೊಳ್ಳು, ಯುದ್ಧಕ್ಕೆ ಸಿದ್ಧನಾಗು. ಈ ರಾಣಿವಾಸದಲ್ಲಿ ಹೆಂಗಳೆಯರೊಂದಿಗಿನ ನಿನ್ನ ವಾಸ್ತವ್ಯವನ್ನು ಬಿಟ್ಟುಬಿಡು ಎಂದು ದೂತನು ಉತ್ತರಕುಮಾರನಲ್ಲಿ ವಿನಂತಿ ಮಾಡಿಕೊಳ್ತಾನೆ. ಉತ್ತರಕುಮಾರ ತನ್ನ ಅರಮನೆಯ ಅಂತಃಪುರದಲ್ಲಿರುವಂಥ ಚೆಲುವೆಯಾರಾದಂತಹ ಸಖಿಯರ ನಡುವೆ ಇದ್ದಾನೆ. ತನ್ನ ಪರಾಕ್ರಮಗಳನ್ನು ಪ್ರದರ್ಶನ ಮಾಡುತ್ತಾ ಪ್ರೇಮ ಸಲ್ಲಾಪದಲ್ಲಿ ಅವನು ಕಾಲ ಕಳೀತಾ ಇದ್ದಾನೆ. ಇದೆಲ್ಲ ಎಲ್ಲರಿಗೂ ಗೊತ್ತಿದ್ದದೆ. ವಿರಾಟರಾಜ ಎಲ್ಲೋ ಅವನು ದಂಡೆತ್ತಿ ಹೋಗಿದ್ದಾಗ ಅರಮನೆಯ ರಾಜಧಾನಿಯ ಆಡಳಿತದ ಉಸ್ತುವಾರಿ ತನ್ನ ಪಾಲಿನದು ಎಂಬ ವಿಚಾರವನ್ನು ಆತ ಮರೆತು ಬಿಟ್ಟಿದ್ದಾನೆ. ಅವನೇನಿದ್ರೂ ಕೂಡ ಈ ಅಂತಃಪುರದ ಚೆಲುವೆಯರೊಂದಿಗೆ ಪ್ರೇಮ ಸಲ್ಲಾಪದಲ್ಲಿ ತೊಡಗಿಕೊಂಡಿದ್ದಾನೆ. ಈ ಕಡೆ ವಿರಾಟನಗರದ ಮೇಲೆ ದುರ್ಯೋಧನ ಸೇನಾ ಸಮೇತನಾಗಿ ಮುತ್ತಿಗೆ ಹಾಕ್ತಾ ಇರುವಂಥ ವಿಚಾರ ಆತನಿಗೆ ಗೊತ್ತಿಲ್ಲ. ಯುವರಾಜನಾಗಿದ್ದರೂ ಕೂಡ ರಾಜಕಾರ್ಯ, ಪ್ರಜೆಗಳ ಯೋಗಕ್ಷೇಮ ಇವುಗಳ ಬಗ್ಗೆ ಅವನಿಗೆ ಎಳ್ಳಷ್ಟೂ ಕೂಡ ಕಾಳಜಿ ಇಲ್ಲ. ಹಾಗಾಗಿ ದುರ್ಯೋಧನನಿಂದ ಅವಮಾನಿತನಾಗಿ ಬಂದ ಗೋಪಾಲಕ ಉತ್ತರಕುಮಾರನನ್ನು ಸ್ವಲ್ಪ ತೀಕ್ಷ್ಣ ಮಾತುಗಳಿಂದ ಎಚ್ಚರಿಸ್ತಾ ಇದ್ದಾನೆ. ಏಳು ಪರಾಕ್ರಮಶಾಲಿಯಾಗೂ ನಿನ್ನ ಈ ಚೆಲುವೆಯರೊಂದಿಗಿನ ಸಹವಾಸ ಹಾಗೂ ಪ್ರೇಮ ಸಲ್ಲಾಪವನ್ನು ಇನ್ನಾದರೂ ಬಿಟ್ಟುಬಿಡು. ರಾಜಧಾನಿ ಅಪಾಯ ಸ್ಥಿತಿಯಲ್ಲಿದೆ. ದುರ್ಯೋಧನ ಅಪಾರವಾದ ಸೇನೆಯನ್ನು ಕೂಡಿಕೊಂಡು ನಮ್ಮ ಗೋವುಗಳನ್ನು ಅಪಹರಿಸಿ ನಮ್ಮನ್ನು ಅವಮಾನ ಮಾಡಿದ್ದಾನೆ. ನಮ್ಮ ನಗರಕ್ಕೂ ಕೂಡ ಆತ ಮುತ್ತಿಗೆ ಹಾಕುವಂಥ ಸನ್ನಾಹವನ್ನು ಮಾಡ್ತಾ ಇದ್ದಾನೆ. ನೀನಾದಷ್ಟು ಬೇಗ ಚದುರಂಗ ಬಲವನ್ನು ವ್ಯವಸ್ಥೆಗೊಳಿಸಿ ಸೇನಾ ಸಮೇತವಾಗಿ ಯುದ್ಧಕ್ಕೆ ಸಿದ್ಧನಾಗು. ನಮ್ಮ ಗೋವುಗಳನ್ನು, ನಾಡನ್ನು, ಅರಮನೆಯನ್ನು, ಈ ಪ್ರಜೆಗಳನ್ನು ಕೂಡ ಎಲ್ಲರನ್ನೂ ರಕ್ಷಿಸುವಂಥ ವಿನಂತಿಯ ಮೂಲಕ ಇಲ್ಲಿ ಈ ಗೋಪಾಲಕ ಯುವರಾಜನಾದಂತಹ ಉತ್ತರಕುಮಾರನ ಬಳಿಯಲ್ಲಿ ಹೇಳ್ತಾ ಇದ್ದಾನೆ. ಏನೆಲವೋ ತುದಿ ಮೂಗಿನಲ್ಲಿ ಬಿಳುಪೇನು, ಢಗೆ ಹೊಯ್ದೇಕೆ ಬಂದೆ ಇದೇನು, ನಿನ್ನಿನ ರಣವನಯ್ಯನು ಗೆಲಿದುದೇನಾಯ್ತು, ಏನೋ ಭಯ ಬೇಡಿನ್ನು ಕಲಹ ವಿಧಾನ ವಾರ್ತೆಯನು, ಅದೇನು ಎನಲು ಕುರುಸೇನೆ ಬಂದುದು ತುರುವ ಹಿಡಿದರು ಬಡಗ ದಿಕ್ಕಿನಲಿ.
ಅಂದರೆ ಈ ಕೌರವರ ಸೈನ್ಯವು ಬಂದು ಈ ಆಕಳುಗಳನ್ನೆಲ್ಲ ಅಂದರೆ ದನಗಳ ಸಮೂಹವನ್ನೆಲ್ಲ ಹಿಡಿದುಕೊಂಡು ಹೋಗಿದ್ದಾರೆ. ಅದನ್ನು ತನ್ನನ್ನು ಹಾಗೇ ಬಿಟ್ಟಂತಹ ಜೀವ ಸಮೇತ ಬಿಟ್ಟಂತಹ ಈ ಗೋಪಾಲಕ ಒಂದೇ ಸಮನೆ ಓಡಿಕೊಂಡು ಬಂದಿದ್ದಾನೆ. ಓಡಿಕೊಂಡು ಬಂದು ಒಮ್ಮೆಲೆ ಉತ್ತರ ಕುಮಾರನ ಕಾಲಿಗೆ ಬಿದ್ದಿದ್ದಾನೆ. ಅದಕ್ಕೆ ಈಗ ಉತ್ತರ ಕುಮಾರ ಕೇಳ್ತಾ ಇದ್ದಾನೆ, ಏನಯ್ಯ ಎಲವೋ ಗೋಪಾಲಕ, ನಿನ್ನ ತುದಿ ಮೂಗಿನಲ್ಲಿ ಬಿಳುಪು ನಾಮ ಅದೇಕೆ ಹಾಕಿಕೊಂಡಿರುವೆ? ಅಂದರೆ ಇದು ಕೌರವರ ಆತನ ಮೂಗಿನ ಮೇಲೆ ಬಿಳಿಯ ಬಣ್ಣವನ್ನು ಹಾಕಿ ಕಳಿಸಿರುವಂಥದ್ದು. ಅದಕ್ಕೆ ಇವನು ಕೇಳ್ತಾನೆ, ಏನು ಎಲವೋ ತುದಿ ಮೂಗಿನಲ್ಲಿ ಬಿಳುಪೇನು? ಏನಯ್ಯ ಎಲವೋ ನಿನ್ನ ತುದಿ ಮೂಗಿನಲ್ಲಿ ಬಿಳುಪು ನಾಮ ಅದೇಕೆ? ಡಗೆ ಹೊಯ್ದು ಏಕೆ ಬಂದೆ? ಅಂದರೆ ಎದುಸಿರು ಬಿಡ್ತಾ ನೀನು ಯಾಕೆ ಬರ್ತಾ ಇದ್ದಿ? ಅದು ಯಾಕೆ ಈ ರೀತಿ ಓಡ್ಕೊಂಡು ಬರ್ತಾ ಇದ್ದಿ? ಇದೇನು ನೀನು ಹೇಳ್ತಾ ಇರೋದು? ನನ್ನ ತಂದೆ ನಿನ್ನೆಯ ಯುದ್ಧದಲ್ಲಿ ಗೆದ್ದದ್ದು ಏನಾಯಿತು? ನಿನ್ನೆ ಯುದ್ಧ ಮಾಡಲು ನನ್ನ ತಂದೆ ಹೋಗಿದ್ದಾರೆ, ಅದು ಏನಾಯಿತು? ಆ ವಿಷಯ ಏನಾಯಿತು ಮತ್ತು ಏನು ಮತ್ತೆ ಸಮಾಚಾರ? ನೀನು ಭಯಪಡಬೇಡ. ಇನ್ನು ಯುದ್ಧದ ಮುಖ್ಯ ವಾರ್ತೆ ಏನು? ಯುದ್ಧ ಆಯಿತು ಅಂತ ಹೇಳ್ತಾ ಇದೆಯಲ್ಲ, ಅದು ಏನು ವಿಷಯ ಅಂತ ಉತ್ತರನು ಆ ದಕ್ಷಿಣ ಯುದ್ಧದ ವಿಷಯವನ್ನು ಕೇಳ್ತಾನೆ. ಅಂದರೆ ತಂದೆ ಹೋದಂತಹ ಆ ವಿಷಯವನ್ನು, ತಂದೆ ಯುದ್ಧ ಮಾಡಲಿಕ್ಕೆ ಹೋಗಿದ್ದಾರೆ, ಆ ವಿಷಯವೇ ಇರ್ಬೋದು ಅಂತ ಅವನು ಕೇಳ್ತಾ ಇದ್ದಾನೆ. ಅದಕ್ಕೆ ಗೋವಳ ಹೇಳ್ತಾನೆ, ಕುರುಸೇನೆ ಬಂದಿದೆ, ದುರ್ಯೋಧನನ ಪಡೆ ಬಂದಿದೆ. ಅವರು ಬಡಗಣ ದಿಕ್ಕಿನಲ್ಲಿ, ಅವರು ಉತ್ತರ ದಿಕ್ಕಿನಲ್ಲಿ ಮೇಯ್ತಾ ಇರುವಂತಹ ಆ ಗೋವುಗಳನ್ನು ಹಿಡಿದರು. ಆ ಗೋವುಗಳ ಸಮೂಹವನ್ನು ಆಕ್ರಮಿಸಿ ಬಿಟ್ಟಿದ್ದಾರೆ ಅಂತ ಈ ಗೋವಳನು ಉತ್ತರ ಕುಮಾರನಿಗೆ ಹೇಳ್ತಾನೆ. ಮುಂದಿನ ಭಾಗವನ್ನು ಗಮನಿಸಿ. ವಿದ್ಯಾರ್ಥಿಗಳೇ, ಒಂದನ್ನು ಗಮನಿಸಿ. ಈ ಕಾವ್ಯ ಭಾಗದಲ್ಲಿ ಎಲ್ಲವನ್ನೂ ಕೊಡಲಿಲ್ಲ, ಮಧ್ಯದಲ್ಲಿ ನಿಮಗೆ ಕೆಲವೊಂದು ಭಾಗಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಮುಂದಿನ ಭಾಗವನ್ನು ಗಮನಿಸಿ. ನೂಕು ಕುನ್ನಿಯನು ಆಹವದ ಭೀತಾಕುಳನು ತಾನು ಈಗ ಹೆಂಡಿರ ಸಾಕಿ ಬದುಕುವ ಲೌಲ್ಯತೆಯಲ್ಲಿ ಒಟ್ಟೈಸಿ ಬಂದು ಎನಗೆ ಕಾಕ ಬಳಸುವನು ಇವನು ತಾನು ಉದ್ರೇಕಿಸಿಯೇ ಸಮರದಲ್ಲಿ ನಿಲ್ಲಲು ಪಿನಾಕಧರನಿಗೆ ನೂಕದು ಎಂದನು ಸತಿಯರ ಎದಿರಿನಲಿ. ಈ ಹೆಂಗಸರ ನಡುವೆ ಇದ್ದಂತಹ ಉತ್ತರ ಕುಮಾರನನ್ನು ಸ್ವಲ್ಪ ಹೀನೈಸಿ ಮಾತನಾಡ್ತಾನೆ ಆ ಗೋಪಾಲಕ. ಅದಕ್ಕೆ ಈ ಉತ್ತರ ಕುಮಾರನಿಗೆ ಸಿಟ್ಟು ಬರ್ತದೆ. ಈ ಭಾಗದಲ್ಲಿ ಅದನ್ನೇ ಗಮನಿಸಬಹುದು ನಾವು. ಉತ್ತರನು ಅವನು ಹೇಳ್ತಾನೆ, ಈ ಗೋಪಾಲಕನನ್ನು ಆಚೆ ತಳ್ಳಿರಿ ಅಂತ ಹೇಳ್ತಾನೆ. ಇವನು ತಾನು ಈಗ ತನ್ನ ಹೆಂಡಿರನ್ನು ಮೋಹದಿಂದ ಸಾಕಿ ಬದುಕುವ ಲೋಲುಪ್ತಿಯ ಒತ್ತಡದಿಂದ ಬಂದು ತನಗೆ ಕೀಳಾಗಿ ಮಾತನಾಡ್ತಾ ಇದ್ದಾರೆ. ಉತ್ತರ ಕುಮಾರ ಹೇಳ್ತಾನೆ, ಈ ಹೆಂಗಳೆಯರ ಎದುರಿನಲ್ಲಿ ತಾನು ಸಿಟ್ಟಿನಿಂದ ಯುದ್ಧಕ್ಕೆ ನಿಂತರೆ ತ್ರಿಶೂಲವನ್ನು ಧರಿಸಿದ ಶಿವನಿಗೂ ನನ್ನೊಡನೆ ಸೆಣಸಲು ಆಗದು ಅಂತ ಹೇಳ್ತಾನೆ. ಅಂದರೆ ನನ್ನ ಹತ್ತಿರ ಯುದ್ಧವೇನೂ ಆಗುವುದಿಲ್ಲ ಅಂತಲ್ಲ, ನಾನು ಅಷ್ಟು ಬಲಶಾಲಿಯಾಗಿದ್ದೇನೆ. ನಾನು ಎಷ್ಟು ಬಲಶಾಲಿಯಾಗಿದ್ದೇನೆ ಅಂದರೆ ಆ ಶಿವನೂ ಕೂಡ, ತ್ರಿಶೂಲವನ್ನು ಧರಿಸಿದಂತಹ ಶಿವನಿಗೂ ಕೂಡ ನನ್ನೊಡನೆ ಕಾದಿ ಗೆಲ್ಲಲು ಆಗುವುದಿಲ್ಲ ಅನ್ನೋದನ್ನು ಇವನು ಆ ಹೆಂಗಸರ ನಡುವೆ ಹೇಳ್ತಾ ಇದ್ದಾನೆ. ಮುಂದಿನ ಭಾಗವನ್ನು ಗಮನಿಸಿ. ಎಂದಡೆ ಅಬ್ಬರಿಸಿದನು ತಾ ಕಲಿಯೆಂದು ಬಗೆದನು, ಮೀಸೆಯನು ಬೆರಳಿಂದ ತಿರುಹುತ ಮುಗುಳು ನಗೆ ಹರುಷದಲ್ಲಿ ಮೈಮರೆದ ಸಂದಣಿಸಿ ರೋಮಾಂಚ ಕೆಲ ಬಲದ ಇಂದು ಮುಖಿಯರ ನೋಡಿದನು, ನಲವಿಂದ ನುಡಿದನು ತನ್ನ ಪೌರುಷತನದ ಪರಿಣತೆಯ. ಹೀಗೆ ಗೋವಳನ ಈಗ ಅವನನ್ನು ಹೊಗಳ್ತಾನೆ. ಹೊಗಳಲು ಉತ್ತರ ತಾನು ವೀರ ಅಂತ ಭಾವಿಸಿಕೊಳ್ತಾನೆ. ಮೀಸೆಯನ್ನು ಆತ ಬೆರಳಿನಲ್ಲೇ ತಿರುಹುತ್ತಾ ಮುಗುಳು ನಗೆಯನ್ನು ಬೀರ್ತಾ ಇದ್ದಾನೆ. ಎಂದಡೆ ಅಬ್ಬರಿಸಿದನು ತಾ ಕಲಿಯೆಂದು ಬಗೆದನು. ಗೋವಳನು ಇವನನ್ನು ಹೊಗಳಲು ತಾನು ವೀರ ಅಂತ ಭಾವಿಸಿಕೊಳ್ತಾನೆ. ಮೀಸೆಯನ್ನು ಬೆರಳಿಂದ ತಿರುಹುತ್ತಾ ಮುಗುಳು ನಗೆ ಹರುಷದಲ್ಲಿ ಮೈಮರೆದ ಸಂದಣಿಸಿ ರೋಮಾಂಚ. ಅಂದರೆ ಈ ಮೀಸೆಯನ್ನು ಬೆರಳಿನಿಂದ ಹೀಗೆ ತಿರುಹಿಕೊಳ್ತಾ ಇದ್ದಾನೆ, ಮುಗುಳ್ನಗೆಯನ್ನು ಸೂಸುತ್ತಾ ಇದ್ದಾನೆ, ಹರ್ಷದಿಂದ ಉಬ್ಬಿ ಮೈಮರಿತಾ ಇದ್ದಾನೆ. ಅವನ ದೇಹದಲ್ಲಿ ರೋಮಾಂಚನ ಸಂದಣಿಸಲು ಕೆಲಬಲದಲ್ಲಿದ್ದ ಇಂದು ಮುಖಿಯರು, ಬಹಳ ಚಂದದ ಸ್ತ್ರೀಯರು ಆತನ ಆಚೆ ಈಚೆ ಇದ್ದಾರೆ. ಅಂದದ ಹೆಂಗಳೆಯರನ್ನು ನೋಡ್ತಾನೆ ಅವನು. ಆಚೆ ಈಚೆ ತನ್ನ ಸುತ್ತಮುತ್ತಲೂ ಇದ್ದಂತಹ ಆ ಹೆಂಗಳೆಯರನ್ನು ನೋಡ್ತಾನೆ. ನಲವಿಂದ ನುಡಿದನು ತನ್ನ ಪೌರುಷತನದ ಪರಿಣತೆಯ. ತನ್ನ ಆಚೆ ಈಚೆ ಇದ್ದಂತಹ ಆ ಅಂದದ ಹೆಂಗಳೆಯರ ನೋಡಿ ಅವರ ಎದುರಲ್ಲಿ
ತನ್ನ ಆನಂದದಿಂದ ತನ್ನ ಪೌರುಷದ ಪರಿಣತೆಯನ್ನು ಬಹಳ ಆನಂದದಿಂದ ಹೇಳ್ತಾನಂತೆ. ಮುಂದಿನ ಪದ್ಯ ಭಾಗವನ್ನು ಈಗ ಗಮನಿಸೋಣ. ಜವನ ಮೀಸೆಯ ಮುರಿದನು, ಭೈರವನ ದಾಡೆಯನ್ ಅಲುಗಿದನು, ಮೃತ್ಯುವಿನ ಮೇಲುದ ಸೆಳೆದನು, ಕೇಸರಿಯ ಕೆಣಕಿದನು, ಕೌರವನ್ ಬವರವನು ತೊಡಗಿದನಲ, ಅಕಟ ಮರುಳಾದನ್ ಎಂದು ಆ ಯುವತಿಯರ ಮೊಗ ನೋಡುತ್ತಾ ಉತ್ತರ ಬಿರುದ ಕೆದರಿದನು. ಅಂದರೆ ಈ ದುರ್ಯೋಧನ ನಮ್ಮ ಕಡೆಗೆ ಯುದ್ಧವನ್ನು ಸಾರಿಕೊಂಡು ಬಂದದ್ದು ಹೇಗೆ ಅಂದರೆ, ಆ ದುರ್ಯೋಧನನು ಯಮನ ಮೀಸೆಯನ್ನೇ ಮುರಿಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಭೈರವನ ದಾಡೆಯನ್ನು ಅಲುಗಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಮಾತ್ರವಲ್ಲ, ಮೃತ್ಯುವಿನ ಉತ್ತರೀಯವನ್ನು ಸೆಳೆಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ತಟಸ್ಥವಾಗಿದ್ದಂತಹ ಈ ಸಿಂಹವನ್ನೇ ಕೆಣಕಿದ್ದಾನೆ. ಅಕಟಕಟ ಮರುಳು ಕೌರವನು ತನ್ನೊಂದಿಗೆ ಯುದ್ಧಕ್ಕೆ ತೊಡಗಿದನಲ್ಲ, ಇನ್ನೂ ಆತನಿಗೆ ಉಳಿಗಾಲವೆಲ್ಲಿ ಎಂದು ಉತ್ತರ ಕುಮಾರನು ಆ ಹೆಂಗಳೆಯರ ಮುಂದೆ ತನ್ನ ಪೌರುಷವನ್ನು ಕೊಚ್ಚಿಕೊಂಡ. ಉತ್ತರ ಕುಮಾರನಿಗೆ ತಾನೊಬ್ಬ ಅತ್ಯಂತ ಪರಾಕ್ರಮಶಾಲಿ, ಬಲಶಾಲಿ ಅನ್ನೋಂಥ ಒಂದು ಒಣ ಜಂಬ ಇದೆ. ಹಾಗಾಗಿ ತನ್ನ ಪರಾಕ್ರಮವನ್ನು 4 ದೃಷ್ಟಾಂತಗಳ ಮೂಲಕ ಅವನು ಹೊಗಳಿಕೊಳ್ತಾನೆ. ಅದು ಯಾವುದಂದರೆ, ಮೊದಲನೆಯದು, ಯಾರೇ ಆಗಲಿ ಯಮನ ಪರಾಕ್ರಮ ಸಾಮರ್ಥ್ಯಗಳನ್ನು ಅರಿತುಕೊಳ್ಳದೆ ಯಮನ ಮೀಸೆಯನ್ನು ಮುರಿಯುವುದಕ್ಕೆ ಪ್ರಯತ್ನಿಸಿದರೆ ಅದು ಸ್ವತಃ ಯಮಲೋಕಕ್ಕೆ ದಾರಿಯನ್ನು ಕಂಡುಕೊಂಡಂತೆ. ಅಂತಹವನು ತಿಳಿಗೇಡಿತನದ ಕೆಲಸವನ್ನು ಕೈ ಹಾಕಿದ್ದಾನೆ ಅಂತ ಅರ್ಥ. ಯಮನ ಮೀಸೆಗೆ ಕೈ ಹಾಕಿದರೆ ಯಮ ಸುಮ್ಮನಿರಬಲ್ಲನೆ. ಯಮನಿಂದ ಅಂತಹವನಿಗೆ ಸಾವು ನಿಶ್ಚಿತ. ಇನ್ನು ಎರಡನೇದಾಗಿ, ಯಾರೇ ಆಗಲಿ ಭೈರವನ ಶಕ್ತಿ ಸಾಮರ್ಥ್ಯವನ್ನು ಅರಿತುಕೊಳ್ಳದೆ ಭೈರವನ ದಾಡೆಯನ್ನು ಅಲುಗಿಸುವಂಥ ಹುಚ್ಚು ಸಾಹಸಕ್ಕೆ ಪ್ರಯತ್ನಿಸಿದರೆ ಅದು ತನ್ನ ನಾಶವನ್ನು ತಾನೇ ತಂದುಕೊಂಡಂತೆ. ಅಂಥವನು ಮೂರ್ಖತನದ ಕೆಲಸಕ್ಕೆ ಕೈ ಹಾಕಿದ್ದಾನೆ ಅಂತ ಅರ್ಥ. ತನ್ನ ದಾಡೆಗೆ ಕೈ ಹಾಕಿದರೆ ಭೈರವ ಸುಮ್ಮನೆ ಬಿಟ್ಟಾನೆಯೇ? ಭೈರವನಿಂದ ಅಂಥವನ ನಾಶ ನಿಶ್ಚಿತ ಅಂತ ಅರ್ಥ. ಇನ್ನು ಮೂರನೇದಾಗಿ, ಯಾರೇ ಆಗಲಿ ಪರಾಕ್ರಮ, ಶಕ್ತಿ, ಸಾಮರ್ಥ್ಯಗಳ ಸಮಾನತೆಯನ್ನು ಅರಿತುಕೊಳ್ಳದೆ ಮೃತ್ಯುವಿನ ಮೇಲುದ ಅಂದರೆ ಉತ್ತರೀಯ, ಈ ಮೇಲುದವನ್ನು ಸೆಳೆಯಲು ಪ್ರಯತ್ನಿಸಿದರೆ ಅದು ಸ್ವತಃ ತನ್ನ ಸಾವನ್ನು ತನ್ನ ಮೈ ಮೇಲೆ ಎಳೆದುಕೊಂಡಂತೆ. ಅಂಥವನು ತನ್ನ ಬದುಕನ್ನು ತಾನೇ ನಾಶ ಮಾಡಿಕೊಳ್ಳಲು ಹೊರಟಿದ್ದಾನೆ ಅಂತ ಅರ್ಥ. ಇನ್ನು ನಾಲ್ಕನೇದಾಗಿ, ಯಾರೇ ಆಗಲಿ ಸಿಂಹದ ಶಕ್ತಿ ಕ್ರೌರ್ಯವನ್ನು ಪರಿಭಾವಿಸದೆ ತಿಳಿದುಕೊಳ್ಳದೆ ಮಲಗಿ ನಿದ್ರೆಯಲ್ಲಿರುವ ಸಿಂಹವನ್ನು ಒದ್ದು ಕೆಣಕಲು ಪ್ರಯತ್ನಿಸಿದರೆ ಅದು ಸ್ವತಃ ತನ್ನ ಸಾವನ್ನು ತಾನೇ ಮೇಲಕ್ಕೆ ಎಳೆದುಕೊಂಡಂತೆ. ಅಂಥವನು ಅವಿವೇಕದ ಕೆಲಸಕ್ಕೆ ಕೈ ಹಾಕಿದ್ದಾನೆ ಅಂತ ಅರ್ಥ. ತನ್ನನ್ನು ಒದ್ದು ಕೆಣಕಿದರೆ ಸಿಂಹವಾದರೂ ಸುಮ್ಮನೆ ಬಿಟ್ಟಿತೆ, ಸಿಂಹ ಅಂಥವನನ್ನು ಹರಿದು ಕಿತ್ತು ತಿನ್ನದೆ ಬಿಟ್ಟಿತೆ. ಈ ಉದಾಹರಣೆಗಳ ಮೂಲಕ ಉತ್ತರ ಕುಮಾರ ತನ್ನನ್ನು ಯಮನಿಗೆ, ಭೈರವನಿಗೆ, ಮೃತ್ಯುವಿಗೆ ಹಾಗೂ ಸಿಂಹಕ್ಕೆ ಹೋಲಿಸಿಕೊಳ್ತಾನೆ. ಅಂದರೆ ಅವರೆಲ್ಲರ ಶಕ್ತಿ ಸಾಮರ್ಥ್ಯ ತನ್ನಲ್ಲಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ತನ್ನನ್ನು ಕೆಣಕಿ ದುರ್ಯೋಧನ ಉಳಿಯಲು ಸಾಧ್ಯವೇ? ಆತನ ಒಂದು ಮರಣ ಅನ್ನುವಂಥದ್ದು ಅದು ನಿಶ್ಚಿತವಾಗಿದೆ ಅಂತ ಈ ಹೆಂಗಸರ ಮುಂದೆ ಉತ್ತರ ಕುಮಾರ ಬಡಾಯಿ ಕೊಚ್ಚಿಕೊಳ್ತಾ ಇದ್ದಾನೆ. ಮುಂದಿನ ಪದ್ಯ ಭಾಗ ಗಮನಿಸಿ. ಇನ್ನು ನುಡಿದು ಫಲವೇನು, ನಿನ್ನಿನ ಬವರದಲ್ಲಿ ಸಾರಥಿ ಮಡಿದ, ತಾನ್ ಉಡುಹನ್ನ ಆದೆನ್, ಶಿವ ಎಂದು ಇಂದು ಎನ್ನ ಕೈ ಮನಕ್ಕೆ ಗಡಣಿಸುವ ಸಾರಥಿ ಒಬ್ಬನ ಪಡೆದೆನಾದೊಡೆ, ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು, ಕೈಗುಣವ ತೋರುವೆನು. ಅಂದರೆ ಇನ್ನು ಹೆಚ್ಚಾಗಿ ನುಡಿದು ಹೇಳಿಕೊಂಡು ಮಾತನಾಡಿ ಫಲವೇನು, ಇನ್ನು ಹೆಚ್ಚು ಮಾತಾಡಿ ಫಲವೇನು. ನಿನ್ನೆಯ ಬವರದಲ್ಲಿ ಉಡುಹನಾದೆನು, ಯುದ್ಧದಲ್ಲಿ ನನ್ನ ಸಾರಥಿ ಸತ್ತು ಹೋದನು, ಹಾಗಾಗಿ ನಾನೀಗ ಉಡುಹನಾದೆನು, ಅಸಹಾಯಕನಾದೆನು. ಶಿವ ಏನು ಮಾಡಲಿ? ಇಂದು ನನ್ನ ಅಭಿರುಚಿಗೆ ನನ್ನ ಕೈ ಮತ್ತು ಮನಸ್ಸಿಗೆ ಅಭಿರುಚಿಯಾಗುವಂತಹ, ನನ್ನ ಇಷ್ಟಕ್ಕೆ ಒಪ್ಪಿಗೆಯಾಗುವಂತಹ, ನನಗೆ ಹೊಂದಿಕೆಯಾಗುವಂತಹ, ಗಡಣಿಸುವ ನನಗೆ ಒಪ್ಪಿಗೆಯಾಗುವಂತಹ ಸಾರಥಿಯೊಬ್ಬ, ಅಂದರೆ ಈ ರಥವನ್ನು ನಡೆಸಲು ಸಾರಥಿಯೊಬ್ಬ ಸಿಕ್ಕಿದರೆ ಯುದ್ಧರಂಗದಲ್ಲಿ ನನ್ನ ಕೈಚಳಕವನ್ನು ತೋರಿಸಿ ಕೌರವನ ಸೈನ್ಯಕ್ಕೆ ಹಬ್ಬವನ್ನು ಮಾಡುತ್ತೇನೆ ಅಂತ ಹೇಳ್ತಾನೆ. ಅಂದರೆ ದುರ್ಯೋಧನರ ವಿಷಯದಲ್ಲಿ ಇನ್ನು ಹೆಚ್ಚು ಮಾತನಾಡಿ ಪ್ರಯೋಜನವಿಲ್ಲ. ಅವರು ಶಕ್ತಿ ಸಾಮರ್ಥ್ಯ ಇಲ್ಲದ ಹೇಡಿಗಳು. ಯುದ್ಧರಂಗದಲ್ಲಿ ದುರ್ಯೋಧನರೇ ಮೊದಲಾದವರನ್ನು ಬಹಳ ಸುಲಭವಾಗಿ ಸೋಲಿಸಿ ಯುದ್ಧವನ್ನು ಗೆಲ್ಲಬಹುದಿತ್ತು. ಮಾತ್ರವಲ್ಲದೆ ಆ ದುರ್ಯೋಧನನನ್ನು ಸದೆಬಡಿಯಬಹುದಿತ್ತು.
ಸೆರೆ ಹಿಡಿಯಬಹುದಿತ್ತು. ಆದರೆ ಏನು ಮಾಡಲಿ, ನಿನ್ನೆ ನಡೆದಂತಹ ಯುದ್ಧದಲ್ಲಿ ನನ್ನ ಸಾರಥಿ ಸತ್ತು ಹೋಗಿದ್ದಾನೆ. ನನಗೀಗ ಯೋಗ್ಯನಾದಂತಹ ಸಾರಥಿ ಇಲ್ಲದೆ ನಾನು ಅಸಹಾಯಕನಾಗಿದ್ದಾನೆ. ಶಿವ ಏನು ಮಾಡಲಿ ಅಂತ ಉತ್ತರ ಕುಮಾರ ಚಿಂತಿತನಾಗ್ತಾನೆ. ಅಂದರೆ ಒಂದು ವೇಳೆ ನನಗೆ ಬೇಕಾದಂತಹ ವಿವಿಧ ಒಬ್ಬ ಸಾರಥಿಯೊಬ್ಬ ದೊರಕಿಸಿಕೊಂಡೇನಾದರೆ, ಅಂದರೆ ಸಾರಥಿಯೊಬ್ಬ ಸಿಕ್ಕಿದ ಅಂತ ಇದ್ದರೆ ನಾನು ದುರ್ಯೋಧನನ ಸೇನೆಯನ್ನು ಸರ್ವನಾಶ ಮಾಡಿ ಆತನಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತಾ ಇದ್ದೆ ಅಂತ ಆ ಹೆಂಗಳೆಯರ ಮುಂದೆ ಉತ್ತರ ಕುಮಾರ ತನ್ನ ಪೌರುಷವನ್ನು ಕೊಚ್ಚಿಕೊಳ್ತಾ ಇದ್ದಾನೆ. ಕೇಳಿದನು ಕಲಿಪಾರ್ಥನು ಈತನ ಬಾಲಭಾಷೆಗಳೆಲ್ಲವನು, ಪಾಂಚಾಲೆಗೆ ಎಕ್ಕಟಿ ನುಡಿದ ನಾವು ಇನ್ನು ಇಹುದು ಮತವಲ್ಲ, ಕಾಲ ಸವೆದುದು ನಮ್ಮ ರಾಜ್ಯದ ಮೇಲೆ ನಿಲುಕಲು ಬೇಕು, ಕೌರವರ ಆಳು ನಮಗೋಸುಗವೇ ಬಂದುದು ಕಾಂತೆ ಕೇಳೆಂದ. ಅಂದರೆ ಇಲ್ಲಿ ಅರ್ಜುನನು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬೃಹನ್ನಳೆಯ ವೇಷದಲ್ಲಿದ್ದಾನೆ. ಅಲ್ಲಿ ಉತ್ತರೆಗೆ ನೃತ್ಯವನ್ನು ಹೇಳಿಕೊಡುವಂತಹ ಗುರುವಾಗಿ, ನಾಟ್ಯ ಗುರುವಾಗಿ ಅಲ್ಲಿದ್ದಾನೆ. ಅವನು ಸೈರಂಧ್ರಿ ಎಂಬ ಹೆಸರಿನಿಂದ ಕೂಡಿದಂಥ ಹೆಸರನ್ನು ಉಳ್ಳಂತಹ ದ್ರೌಪದಿಯು ಕೂಡ ಅಲ್ಲಿದ್ದಾಳೆ. ಅವಳ ಹತ್ತಿರ ಅವನು ಹೇಳ್ತಾನೆ. ಆ ಪಾಂಚಾಲೆ ದ್ರೌಪದಿಯನ್ನು ಪ್ರತ್ಯೇಕವಾಗಿ ಕರೆದು ಹೇಳ್ತಾನೆ, ವೀರನಾದಂತಹ ಅರ್ಜುನನು ಈತನ ಬಾಲಭಾಷೆಗಳೆಲ್ಲವನ್ನು, ಉತ್ತರನ ತಿಳುವಳಿಕೆ ಇಲ್ಲದಂತಹ ಬಾಲಭಾಷೆಗಳೆಲ್ಲವನ್ನು ಕೇಳ್ತಾನೆ. ಪಾಂಚಾಲೆ ದ್ರೌಪದಿಗೆ ಪ್ರತ್ಯೇಕವಾಗಿ ಕರೆದು ಹೇಳ್ತಾನೆ. ಎಕ್ಕಟೆ ಅಂದರೆ ಪ್ರತ್ಯೇಕವಾಗಿ ಕರೆದು ಹೇಳ್ತಾನೆ, ಇನ್ನು ನಾವು ಸುಮ್ಮನೆ ಇರುವುದು ಯೋಗ್ಯವಲ್ಲ, ಸುಮ್ಮನಿರುವುದು ತಟಸ್ಥವಾಗಿರುವುದು ಯೋಗ್ಯವಾದ ಕ್ರಮವಲ್ಲ, ಅದು ಸರಿಯೂ ಅಲ್ಲ. ಕಾಲ ಸವೆದುದು ಅಂದರೆ ನಮ್ಮ 12 ವರ್ಷ ವನವಾಸ, ಅದರ ಜೊತೆಯಲ್ಲಿ ಈ ಒಂದು ಅಜ್ಞಾತವಾಸ, ಒಟ್ಟಿಗೆ 13 ವರ್ಷದ ಅವಧಿ ಮುಗಿಯಿತು. ನಮ್ಮ ರಾಜ್ಯದ ಮೇಲೆ ನಿಲುಕಲು ನಾವು ಕೈ ಹಾಕಬೇಕು. ಅಂದರೆ ನಮ್ಮ ರಾಜ್ಯವನ್ನು ತಲುಪುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ನಮ್ಮ ರಾಜ್ಯದ ಮೇಲೆ ಕೈ ಹಾಕಬೇಕು. ಕೌರವರ ಸೈನ್ಯ ನಮ್ಮನ್ನು ಹುಡುಕಲಿಕ್ಕಾಗಿಯೇ ಬಂದಿದೆ, ವನಿತ್ ಕಾಂತೆ ಕೇಳು. ಆ ಕೌರವರು ಬೇಕಂತಲೇ ನಮ್ಮನ್ನು ತಿಳಿದುಕೊಳ್ಳಲಿಕ್ಕೆ, ನಾವು ಹೌದಾ ಅಲ್ವಾ, ವಿರಾಟ ರಾಜನ ಅರಮನೆಯಲ್ಲಿ ನಾವು ಇರುವುದು ಹೌದಾ ಅಲ್ವಾ ಅಂತ ನೋಡಲಿಕ್ಕೋಸ್ಕರವೇ ಅವರು ಆ ಒಂದು ದನಗಳನ್ನು ಗೋವುಗಳನ್ನು ಆಕ್ರಮಿಸಿಕೊಳ್ಳುವಂಥ ಒಂದು ಯತ್ನವನ್ನು ಮಾಡಿದ್ದೇ ನಮ್ಮನ್ನು ತಿಳಿದುಕೊಳ್ಳಲಿಕ್ಕೆ, ನಮ್ಮನ್ನು ಅರಿಯಲಿಕ್ಕೋಸ್ಕರವಾಗಿ ಅವರು ಬಂದಿದ್ದಾರೆ. ಕಾಂತೆ ಕೇಳು ಅಂತ ಅವನು ಹೇಳ್ತಾನೆ. ಮುಂದಿನ ಪದ್ಯ ಭಾಗ ಗಮನಿಸಿ. ನರನ ಸಾರಥಿ ಎಂದು ನೀನು ಉತ್ತರೆಗೆ ಸೂಚಿಸಿ, ತನ್ನನು ಈಗಳೇ ಕರೆಸು ಎನ್ನಲು ಕೈಕೊಂಡು ದುರುಪದಿ ಬಂದಳು, ಒಲವಿನಲಿ ತರುಣಿ ಕೇಳು. ಅರ್ಜುನನ ಸಾರಥಿ ವರ ಬೃಹನ್ನಳೆ, ಖಾಂಡವಾಗ್ನಿಯ ಹೊರೆದನು ಇವ ತಾನು ಎಂದು ಸತಿಯು ಉತ್ತರೆಗೆ ಹೇಳಿದಳು. ಅಂದರೆ ನರನ ಸಾರಥಿ ಎಂದು ನೀನು ಉತ್ತರೆಗೆ ಸೂಚಿಸು, ತನ್ನನ್ನು ಈಗಲೇ ಕರೆಸು ಎನ್ನಲು, ಅಂದರೆ ಬೃಹನ್ನಳೆಯು ಹಿಂದೆ ಅರ್ಜುನನ ಸಾರಥಿ ಅಂತ ನೀನು ಉತ್ತರ ಕುಮಾರನ ತಂಗಿಯಾದಂಥ ಉತ್ತರಿಗೆ ಸೂಚಿಸು. ಅಂದರೆ ಈ ಹಿಂದೆ ಬೃಹನ್ನಳೆಯು ಹಿಂದೆ ಅರ್ಜುನನ ಸಾರಥಿಯಾಗಿದ್ದ ಅಂತ ನೀನು ಉತ್ತರ ಕುಮಾರನ ತಂಗಿಯಾದಂತಹ ಉತ್ತರಿಗೆ ಸೂಚಿಸಿ ಹೇಳು. ತನ್ನನ್ನು ಅಂದರೆ ಅರ್ಜುನನನ್ನು ಈಗಲೇ ಕರೆಸು ಎಂದು ಅರ್ಜುನನು ದ್ರೌಪದಿಗೆ ಹೇಳಲು, ಆ ಮಾತನ್ನು ಅನುಸರಿಸಿ ದ್ರೌಪದಿ ಬಹಳ ಸಂತೋಷದಿಂದ ಉತ್ತರೆಯ ಬಳಿಗೆ ಬರ್ತಾಳೆ. ದುರುಪದಿ ಬಂದಳು ಒಲವಿನಲಿ. ದ್ರೌಪದಿ ಸಂತಸದಿಂದ ಉತ್ತರೆಯ ಬಳಿಗೆ, ಆ ತರುಣಿ ಉತ್ತರೆಯ ಬಳಿಗೆ ಹತ್ತಿರಕ್ಕೆ ಬಂದು ಅವಳಿಗೆ ಹೇಳ್ತಾಳೆ, ಉತ್ತರೆಯೇ ಕೇಳು, ಶ್ರೇಷ್ಠನಾದಂತಹ ಈ ಬೃಹನ್ನಳೆಯು ಅರ್ಜುನನ ಸಾರಥಿಯಾಗಿದ್ದ. ಅವನು ಖಾಂಡವ ವನವನ್ನು ಅಗ್ನಿಯು ಸುಡುವಾಗ ಅರ್ಜುನನ ಸಾರಥ್ಯವನ್ನು ಈ ಬೃಹನ್ನಳೆಯೇ ವಹಿಸಿದ್ದ ಅಂತ ದ್ರೌಪದಿಗೆ ಉತ್ತರೆಗೆ ಹೇಳಿದಳು. ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ಗಮನಿಸಿ. ಮುಂದೆ ಉತ್ತರ ಕುಮಾರನು ಅರ್ಜುನನನ್ನು ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಕೌರವರ ಸೇನೆಯನ್ನು ಎದುರಿಸಲಿಕ್ಕೆ ಹೋಗ್ತಾನೆ. ಆಗ ಕೌರವರ ಸೇನೆಯನ್ನು ಕಂಡಂತಹ ಉತ್ತರ ಕುಮಾರನು ಬಹಳಷ್ಟು ಭಯಭೀತನಾಗ್ತಾನೆ. ತನ್ನಿಂದ ಸಾಧ್ಯ ಇಲ್ಲ, ತನ್ನನ್ನು ಹಿಂದೆ ಬಿಡು ಅನ್ನುವಂಥದ್ದನ್ನು ಹೇಳುವಾಗ ಅವನು ಹೇಳಿದರೂ ಕೂಡ ಕೇಳದೆ ಅರ್ಜುನ ಮತ್ತು ಮುಂದಕ್ಕೆ ತನ್ನ ರಥವನ್ನು ಮುಂದಕ್ಕೊಯ್ತಾನೆ. ಮುಂದೆ ಯಾವ ರೀತಿ ಆ ಕೌರವರ ಸೇನೆ ಉತ್ತರ ಕುಮಾರನಿಗೆ ಕಾಣಿಸ್ತದೆ ಅನ್ನುವಂಥದ್ದನ್ನು ಈ ಭಾಗದಲ್ಲಿ ನೋಡೋಣ.
ಕಾಲಕೂಟದ ತೊರೆಯೋ ಮಾರಿಯ ಗೂಳೆಯವೋ ಮೃತ್ಯುವಿನ ಗಂಟಲ ತಾಳಿಗೆಯೋ ಭೈರವನ ತಟ್ಟೋ ಜವನ ಜಂಗುಳಿಯೋ ಕಾಲರುದ್ರನ ನೊಸಲ ವಹ್ನಿ ಜ್ವಾಲೆಯೋ ಕೌರವನ ಸೇನಾ ಜಾಲವೋ ಶಿವ ಎನ್ನುತ್ತ ಹೆದರಿದನಂದು ಸುಕುಮಾರ. ಆ ಸೈನ್ಯವನ್ನು ನೋಡಿ ಉತ್ತರ ಕುಮಾರ ಹೀಗೆ ಹೇಳ್ತಾನೆ, ಕಾಲಕೂಟದ ತೊರೆಯೋ, ಕಾಲಕೂಟ ಅಂದರೆ ವಿಷ. ಆ ಉತ್ತರನು ಆ ಕೌರವರ ಸೈನ್ಯವನ್ನು ನೋಡಿ ಹೇಳ್ತಾನೆ, ಇದೇನು ಕೌರವರ ಸೈನ್ಯವೋ ಅಥವಾ ಕಾಲಕೂಟದ ವಿಷದ ನದಿಯೋ, ವಿಷದ ತೊರೆಯೋ ಅಂತ ಹೇಳ್ತಾನೆ. ಹಾಗೆ ಮಾರಿದೇವತೆಗಳು ಒಂದು ಜಾಗವನ್ನು ಬಿಟ್ಟು ಆಹಾರಕ್ಕಾಗಿ ಇನ್ನೊಂದು ಕಡೆಗೆ ಹೊರಟ ರೀತಿಯಲ್ಲಿದೆ ಆ ಸೈನ್ಯ, ಆ ರೀತಿಯಲ್ಲಿದೆ. ಮೃತ್ಯುವಿನ ಗಂಟಲ ಕಿರುನಾಲಗೆಯೋ ಭೈರವನ ಪರಿವಾರವೋ ಯಮನ ಜಂಗುಲಿ ಕಾಲರುದ್ರನ ಹಣೆಗಣ್ಣಿನ ಉರಿಯ ಜ್ವಾಲೆಯೋ ಎಂಬ ಹಾಗೆ ಈ ಸೈನ್ಯವು ತೋರ್ತಾ ಇದೆ. ಅಂದರೆ ಅವನ ಒಂದು ಆ ಕಾಲಕೂಟದ ವಿಷದ ಹಾಗೆ ಸೈನ್ಯ ಗೋಚರಿಸ್ತಾ ಇದೆ. ಮಾರಿದೇವತೆ ಅಕ್ಷುದ್ರ ದೇವತೆಗಳು ಸಾಮೂಹಿಕವಾಗಿ ಊರು ಬಿಟ್ಟು ಹೋಗ್ತಾ ಇರುವ ಹಾಗೆ, ಮೃತ್ಯುವೇ ಎದುರು ಬಂದ ಹಾಗೆ, ಮೃತ್ಯುವಿನ ಕಂಠವೋ ತಾಳಿಗೆಯೋ ಕಿರುನಾಲಿಗೆಯೋ ಅನ್ನುವ ರೀತಿಯಲ್ಲಿ ಆ ಒಂದು ಜಂಗುಳಿ ಕಾಣಿಸ್ತಾ ಇದೆ. ಜನಜಂಗುಳಿ ಗುಂಪುಗಳ ಸಮೂಹ ಈ ರೀತಿ ಗುಂಪು ಕಾಣಿಸ್ತಾ ಇದೆ. ನೊಸಲ ವಹ್ನಿ ಹಣೆಯ ಅಗ್ನಿ ಜ್ವಾಲೆಯೋ ಅನ್ನುವ ಹಾಗೆ ಭೈರವನ ಪರಿವಾರವೋ ಯಮನ ಜಂಗುಳಿಯೋ ರುದ್ರನ ಹಣೆಗಣ್ಣಿನ ಉರಿಯ ಜ್ವಾಲೆಯೋ, ಈ ರೀತಿ ಆ ಸೈನ್ಯ ಉತ್ತರ ಕುಮಾರನ ಕಣ್ಣಿಗೆ ಕಾಣಿಸ್ತಾ ಇದೆ. ಅವನು ಆ ಸೈನ್ಯವನ್ನು ನೋಡಿ ಅವನು ಬಹಳಷ್ಟು ಚಿಂತಿತನಾಗಿ ಅವನು ಹೆದರಿಕೊಳ್ತಾನೆ. ಮುಂದಿನ ಭಾಗವನ್ನು ಗಮನಿಸಿ. ಕೌರವರ ಸೈನ್ಯವನ್ನು ಕಂಡು ಉತ್ತರ ಕುಮಾರ ಓಡಲು ಶುರು ಮಾಡ್ತಾನೆ. ಅದನ್ನು ಕೇಳಿ ಅದನ್ನು ನೋಡಿದಂತಹ ಅರ್ಜುನನು ಉತ್ತರ ಕುಮಾರನಿಗೆ ಈ ರೀತಿ ಹೇಳ್ತಾನೆ, ಎಲೆ ಕುಮಾರಕ, ಮೊದಲ ಚುಂಬನದೊಳಗೆ ಹಲುಬಿದ್ದಂತೆ ಕಾಳಗದೊಳಗೆ ಬೆರೆಯದ ಮುನ್ನ ಹಿಡಿದೈ ಸಮರ ಭೀತಿಯನು ಅಳುಕಲಾಗದು ನಿಮ್ಮ ತಂದೆಯ ಕುಲಕ್ಕೆ ಕುಂದನು ತಾರದಿರು ಮನ ಗೆಲವಿನಲ್ಲಿ ಕಾದೆನುತ ರಥವನ್ನು ವೇಗ ಹರಿಸಿದನು. ಅಂದರೆ ಬೃಹನ್ನಳೆ ಉತ್ತರ ಕುಮಾರನಿಗೆ ಈ ಮಾತನ್ನು ಹೇಳ್ತಾನೆ, ಎಲೈ ಕುಮಾರಕನೇ, ಮೊದಲ ಚುಂಬನದಲ್ಲಿಯೇ ಹಲ್ಲು ಹೋದಂತೆ, ಹಲ್ಲನ್ನು ಕಳೆದುಕೊಂಡಂತೆ, ಯುದ್ಧದಲ್ಲಿ ನೇರವಾಗಿ ಭಾಗವಹಿಸುವ ಮುನ್ನವೇ ನೀನು ಸಮರದ ಭಯವನ್ನು ಹಿಡಿದುಕೊಂಡಿದ್ದಿ, ನೀನು ಅಷ್ಟು ಹೆದರಿಕೊಂಡಿದ್ದಿ ಅಂತ ಅರ್ಜುನನು ಆ ಉತ್ತರ ಕುಮಾರನ ಅಳುಕನ್ನು ಇಲ್ಲಿ ಅವನು ವ್ಯಂಗ್ಯ ಮಾಡ್ತಾನೆ. ಎಂದೊಡೆ ಅರ್ಜುನ ನಗುತ ರಥವನ್ನು ಮುಂದೆ 4 ಎಂಟಡಿಯ ನೂಕಲು ಕೊಂದನಿ ಈ ಸಾರಥಿ ಎನ್ನುತ್ತ ಸಂವರಿಸಿ ಮುಂಜೆರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ಧುಮ್ಮಿಕ್ಕಿದನು ಬದುಕಿದೆನ್ ಎಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಎಂದು ಆತ ಹೇಳಿದಾಗ ಹೀಗೆ ಉತ್ತರ ಕುಮಾರ ಬೇಡಿಕೊಳ್ತಾನೆ. ಹೀಗೆಂದು ಆತ ಬೇಡಿಕೊಂಡಾಗ ಬೃಹನ್ನಳೆಯು ಆತನ ಮಾತುಗಳನ್ನು ಕೇಳಿಯೋ ಕೇಳಿಸದಂತೆ ರಥವನ್ನು ಇನ್ನೂ 4 ಅಡಿಗಳಷ್ಟು ಮುಂದಕ್ಕೆ ಓಡಿಸಿದಾಗ ಈ ಸಾರಥಿ ನನ್ನನ್ನು ಕೊಂದೇ ಬಿಡ್ತಾನೆ ಎಂದು ತನ್ನನ್ನು ತಾನೇ ಸಾವರಿಸಿಕೊಂಡು ಮೆಲ್ಲನೆ ರಥದ ಹಿಂದಕ್ಕೆ ಬಂದು ರಥದಿಂದ ಹಾರಿದ ರಭಸಕ್ಕೆ ತಲೆಯ ಮೇಲಿದ್ದಂತಹ ಶಿರಸ್ತ್ರಾಣವು ಉರುಳಿ ಹೋಗಿ ಬದುಕಿದೆ ಎಂದು ಒಂದೇ ಸಮನೆ ಓಡತೊಡಗಿದ. ಅಂದರೆ ಉತ್ತರ ಕುಮಾರನ ಯಾವ ಮಾತುಗಳಿಗೂ ಕೂಡ ಅವನು ಬೃಹನ್ನಳೆ ಜಗ್ಗುವುದಿಲ್ಲ. ಅವನು ತನ್ನ ರಥವನ್ನು ಮತ್ತಷ್ಟು ಮುಂದಕ್ಕೆ ಓಡಿಸ್ತಾನೆ. ಈ ಸಾರಥಿ ನನ್ನ ಆಜ್ಞೆಯನ್ನು ಮೀರಿಕೊಂಡು ವರ್ತಿಸ್ತಾ ಇದ್ದಾನೆ ಅಂತ, ಇನ್ನೀವು ನನ್ನನ್ನು ಬದುಕು ಬಿಡುವುದಿಲ್ಲ ಅಂತ ಉತ್ತರ ಕುಮಾರನಿಗೆ ಖಾತ್ರಿಯಾಗ್ತದೆ. ಹಾಗಾಗಿ ದುರ್ಯೋಧನನ ಸೈನ್ಯಕ್ಕೆ ಬಲಿಯಾಗುವುದಕ್ಕಿಂತ ಯುದ್ಧರಂಗದಲ್ಲಿ ತಪ್ಪಿಸಿಕೊಂಡು ಓಡಿ ಹೋಗುವುದೇ ವಾಸಿ ಅನಿಸ್ತದೆ. ಬದುಕಿದರೆ ಬೇಡಿಯಾದರೂ ತಿನ್ನಬಹುದು ಅಂತ ಅವನು ಸಾರಥಿಗೆ ತಿಳಿಯದ ಹಾಗೆ, ಸಾರಥಿ ಮುಂದೆ ಇದ್ದರೆ ಇವನು ಹಿಂದಿನಿಂದ ರಥದ ಹಿಂದಿನಿಂದ ಅವನು ಹಿಂದಕ್ಕೆ ಬರ್ತಾನೆ. ರಥದ ಹಿಂಭಾಗಕ್ಕೆ ಬಂದು ನಿಂತು ಸಮಯ ಸಾಧಿಸಿ ರಥದಿಂದ ಕೆಳಗೆ ಹಾರಿಬಿಡ್ತಾನೆ. ಆ ಹಾರಿದ ರಭಸಕ್ಕೆ ಆತನ ತಲೆಯ ಮೇಲಿದ್ದಂತಹ ಕಿರೀಟವು ಉದುರಿ ಹೋಗ್ತದೆ. ತನ್ನ ಜೀವಮಾನದಲ್ಲಿ ಎಂದೂ ಕೂಡ ಓಡದ ರೀತಿಯಲ್ಲಿ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಅವನು ಒಂದೇ ಸಮನೆ ಓಡತೊಡಗ್ತಾನೆ. ಅರಮನೆಯಲ್ಲಿ ಅವನು ತನ್ನ ಹೆಂಗಳೆಯರ ಮುಂದೆ ಕೊಚ್ಚಿಕೊಂಡಂತಹ ಜಂಬ ಈಗ ಇಲ್ಲ, ಈಗೆಲ್ಲ ಅವನಿಗೆ ಮರೆತು ಹೋಗಿಬಿಡ್ತದೆ. ಅಂದರೆ ಅವನ ಅಸಲಿ ಮುಖ ಈಗ ಅನಾವರಣಗೊಳ್ತದೆ ಅನ್ನುವಂಥದ್ದನ್ನು ಈ ಪದ್ಯ ಭಾಗದಲ್ಲಿ ನಾವು ಗಮನಿಸಬಹುದು.
ಕಲಿಪಾರ್ಥ ನೋಡಿದನ್ ಈ ಕೇಡಾಡಿ ಕೆದರಿದ ಕೇಶದಲ್ಲಿ ಕೆಟ್ಟು ಓಡುತ್ತಿರಲು ಎಲೆ ಪಾಪಿ ಹಾಯ್ದನು ಹಿಡಿಯಬೇಕು ಎನ್ನುತ್ತಾ ಕೂಡೆ ಸೂಟಿಯೊಳ್ ಅಟ್ಟಲ್ ಇಳೆ ಅಲ್ಲಾಡಲ್ ಅಹಿಪತಿ ಹೆದರಲ್ ಇತ್ತಲ್ ಕೌರವ ಸೇನೆ ನೋಡಿ ನಗೆಯ ಕಡಲೊಳಗೆ ಕೆಡೆದುದು. ಅಂದರೆ ಈ ರೀತಿ ಕಲಿಪಾರ್ಥನಾದಂತಹ ಪರಾಕ್ರಮಶಾಲಿಯಾದಂತಹ ಅರ್ಜುನನು ಈ ಕೇಡಾಡಿ ಕೆದರಿದ ಕೇಶದಲ್ಲಿ ಓಡುತ್ತಿರುವುದನ್ನು ಕಂಡು, ಅಂದರೆ ಈ ಉತ್ತರಕುಮಾರ ರಥದಿಂದ ಹಾರಿಕೊಂಡು ಅವನು ಹಿಂಭಾಗದಿಂದ ಹಾರಿದ್ದಾನೆ, ತನ್ನ ಜೀವವನ್ನು ಹಿಡ್ಕೊಂಡು ಹೆದರಿ ಓಡಿ ಹೋಗ್ತಾ ಇದ್ದಾನೆ. ಇದನ್ನು ಅರ್ಜುನ ನೋಡಿಬಿಡ್ತಾನೆ. ನೋಡಿ ಈತ ಕೇಡನ್ನು ಬಯಸುವವನು, ಶಿರಸ್ತ್ರಾಣವೇ ಇಲ್ಲದೆ ಕೆದರಿದ ತಲೆಯಲ್ಲಿ ಪ್ರಾಣ ಉಳಿಸಿಕೊಳ್ಳಲು ಜೀವ ಹಿಡ್ಕೊಂಡು ಓಡ್ತಾ ಇದ್ದಾನೆ, ಎಲೆ ಪಾಪಿ ಎಂದುಕೊಂಡು ಆತನನ್ನು ಹಿಡಿಯಬೇಕು ಅಂತ ರಥದಿಂದಲೇ ಆತ ಕೆಳಗೆ ನೆಗಿತಾನೆ, ಕೆಳಗೆ ಹಾರುತ್ತಾನೆ. ಅರ್ಜುನ ವೇಗವಾಗಿ ಹಿಂಬಾಲಿಸಿಕೊಂಡು ಉತ್ತರಕುಮಾರನನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. ಅರ್ಜುನನು ನೆಗೆದ ರೀತಿಗೆ ಆತ ನೆಗೆದ ರೀತಿ ಯಾವುದು ಹೇಗಿತ್ತು ಅಂದರೆ, ಆತ ನೆಗೆದ ರೀತಿಗೆ ಅಂದರೆ ಆತನ ಪಾದಗಳ ಘಾತಕ್ಕೆ ಭೂಮಿಯೇ ಕಂಪಿಸತೊಡಗ್ತದಂತೆ. ಭೂಮಿಯನ್ನು ಹೊತ್ತಂತಹ ಆದಿಶೇಷನೇ ಹೆದರಿ ಹೋಗ್ತಾನೆ. ಇದೆಲ್ಲವನ್ನು ನೋಡ್ತಾ ಇದ್ದಂತಹ ಕೌರವನ ಸೇನೆ, ಅಂದರೆ ಮುಂದುಗಡೆ ಉತ್ತರಕುಮಾರ ಓಡ್ತಾ ಇದ್ದಾನೆ, ಹಿಂದುಗಡೆ ಅರ್ಜುನ ಅವನನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ, ಅವನನ್ನು ಹಿಡಿಲಿಕ್ಕೆ ಓಡ್ತಾ ಇದ್ದಾನೆ. ಈ ದೃಶ್ಯವನ್ನು ನೋಡಿದಂತಹ ಕೌರವನ ಸೇನೆ ನಗೆಯ ಕಡಲಲ್ಲಿ ಮುಳುಗಿತು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕುಮಾರವ್ಯಾಸ ಬರೆದ ಮಾರಿಯ ಮಂದೆಯಲ್ಲಿ ಕುರಿ ನುಸುಳಿದಂತಾದೆನು ಎನ್ನುವ ಕಾವ್ಯ ಭಾಗದ ಭಾವಾರ್ಥ ಮುಕ್ತಾಯವಾಗ್ತದೆ. ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.